ಸೊ ಫ್ರೆಂಡ್ಸ್ ಇವಾಗ ನೋಡ್ಕೋಬೋದು, ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಆಪ್ಷನ್ ಬಂದಿದೆ. ಏನಪ್ಪ ಅಂತಂದರೆ ಥ್ರೆಡ್ಸ್ ಅಂತ ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಹೊಸ್ದಾಗಿ ನೋಡ್ತೀನಿ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ನಾಳೆ ಸೆಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ 3 ಡಾಟ್ ಲೈನ್ ಕ್ಲಿಕ್ ಮಾಡ್ತು ಅಂತಂದರೆ ಒಂದು ಥ್ರೆಡ್ಸ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಮೊದಲು ತೋರಿಸ್ತೇನಲ್ಲ, ಇವಾಗ ತೋರಿಸ್ತಿದೆ. ಇದು ಏನಪ್ಪ ಅಂತಂದರೆ ಇದು ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅವರು. ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದರೆ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಥ್ರೆಡ್ಸ್ ಇದರಿಂದ ಏನು ಉಪಯೋಗ ಅಂತ ಕೇಳಿದೆ. ಇದು ಥ್ರೆಡ್ಸ್ ಅನ್ನೋದು ಏನಪ್ಪ ಅಂತಂದರೆ ಸಿಂಪಲಾಗಿ ಇವಾಗ ಟ್ವಿಟರ್ ಯೂಸ್ ಮಾಡ್ತಿರ್ತೀರಲ್ವ, ಟ್ವಿಟರ್ ಥರನೇ ಒಂದು ಸೇಮ್ ಟು ಸೇಮ್ ಥ್ರೆಡ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಅವರು ಲಾಂಚ್ ಮಾಡಿದ್ದಾರೆ. ಥ್ರೆಡ್ಸ್ ಅಂತ ಈ ಒಂದು ಅಪ್ಲಿಕೇಶನ್ನ. ಈ ಒಂದು ಅಪ್ಲಿಕೇಶನ್ಸಿಂದ ಏನು ಬೆನಿಫಿಟ್ಸು ಅಂತಂದರೆ, ಮಾಮೂಲಿ ನೀವು ಟ್ವಿಟರ್ ಯೂಸ್ ಮಾಡೋದ್ರ ಬದಲು ಇನ್ಸ್ಟಾಗ್ರಾಮ್ ಅವರು ನಮ್ಮ ಒಂದು ಥ್ರೆಡ್ಸ್ ಆ್ಯಪ್ನ ಯೂಸ್ ಮಾಡಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದಷ್ಟೇ. ಈ ಒಂದು ಆ್ಯಪಿಂದ ಏನಪ್ಪ ಉಪಯೋಗ ಅಂತಂದರೆ ನೀವು ಬೆಟರ್ ರೀತಿಯೇ ಈ ಒಂದು ಥ್ರೆಡ್ಸಲ್ಲಿ ಯೂಸ್ ಮಾಡ್ಕೋಬೋದು. ಸೇಮ್ ಟು ಸೇಮ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟೇ ಥ್ರೆಡ್ಸ್ ಆ್ಯಪಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಯೂಸನ್ನು ಮಾಡ್ಕೋಬೋದು. ಅದು ಹೇಗಪ್ಪ ಲಾಗಿನ್ ಮಾಡಿ ಮತ್ತು ಏನೇನು ಬೆನಿಫಿಟ್ಸು ಹೆಂಗೆ ಅಂತ ಇಂಟರ್ಫೇಸ್ ಹೆಂಗಿದೆ ಕ್ರಿಯೇಟ್ ಮಾಡೋದಾಗೆ ಥ್ರೆಡ್ಸ್ ಅಕೌಂಟ್ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮೊಬೈಲ್ ಸ್ಕ್ರೀನ್ ಮೇಲಾಗಿ ತಿಳಿಸ್ಕೊಡ್ತೀನಿ ಗೈಸ್. ಇದಿಷ್ಟೇ ಸಿಂಪಲ್ಲು. ಇವಾಗ ಟ್ವಿಟರಲ್ಲಿ ಯಾವ ರೀತಿ ಪೋಸ್ಟ್ಗಳನ್ನ ಹಾಕ್ತಾರೆ ಮತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಟೆಕ್ಸ್ಟ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ ಅವ್ರ ಕಡೆಯಿಂದ ಒಂದು ಥ್ರೆಡ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಲಾಂಚ್ ಆಗಿದೆ. ಆ ಒಂದು ಅಪ್ಲಿಕೇಶನ್ನಿಂದ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದನೇ ಲಾಗಿನ್ ಮಾಡ್ಕೊಬಂದು ನೀವು ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ಕೋಬೋದು ಗೈಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಹೆಂಗೆ ಅದನ್ನು ಕ್ರಿಯೇಟ್ ಮಾಡೋದು ಥ್ರೆಡ್ಸ್ ಅಕೌಂಟ್ನ ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮಾತಾಡ್ತೀರಾ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಥ್ರೆಡ್ಸ್ ಆಪ್ಷನು ಬರೋಲ್ಲ. ಇವಾಗ ಫಸ್ಟು ಸಿಂಪಲಾಗಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ 3 ಡಾಟ್ ಲೈನ್ ಐತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲೇ ನೋಡ್ಬೋದು ನೀವು ಹೊಸ ಆಪ್ಷನು ಥ್ರೆಡ್ಸ್ ಅಂತ ಬಂದ್ಬಿಟ್ಟು ನೀವು ಅಂತ ಬರ್ತಾಯಿದೆ. ಮೊದಲು ಈ ಒಂದು ಥ್ರೆಡ್ಸ್ ಆಪ್ಷನು ಇರಲಿಲ್ಲ, ಇವಾಗ ಬಂದಿದೆ ನೋಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ತು ಅಂತಂದರೆ ಈ ರೀತಿ ಒಂದು ಕಾರ್ಡು ರೊಟೇಟ್ ಆಗುತ್ತೆ ನಿಮ್ಮ ಫೋನ್ ಒಳಗೆ. ಏನಪ್ಪ ಅಂತಂದರೆ ಕಾರ್ಡ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ನೀವು ನೋಡ್ಕೋಬೋದು ಡೇಟು ಟ್ಯೂಸ್ಡೇ ಜುಲೈ 6 ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿದ್ದು ಮತ್ತು ಯೂಸರ್ ನೇಮು ಮತ್ತು ಒಂದು QR ಕೋಡು ಎಲ್ಲ ನೋಡ್ಕೋಬೋದು ನೀವು ಇಲ್ಲಿ. ಆಮೇಲೆ ಅದ್ರ ಕೆಳಗಡೆ ನೀವೇನಂತ ಕ್ಲಿಕ್ ಮಾಡಬೇಕು, ಗೆಟ್ ಥ್ರೆಡ್ಸ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನೀವು ನಿಮ್ಮೊಂದು ಪ್ಲೇಸ್ಟೋರ್ಗೆ ಅದು ಕರ್ಕೊಂಡೋಗುತ್ತೆ. ಪ್ಲೇಸ್ಟೋರ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಒಂದು ಇನ್ಸ್ಟಾಗ್ರಾಮ್ ಅವ್ರದ್ದು ಥ್ರೆಡ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಈ ಒಂದು ಅಫಿಷಿಯಲ್ ಆ್ಯಪು ಶೋ ಆಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆ್ಯಪನ್ನು ನೀವು ಡೈರೆಕ್ಟಾಗಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಬರುತ್ತೋ ಅದೇ ರೀತಿ ಇಂಟರ್ಫೇಸನ್ನು ನೀವು ನೋಡ್ಕೋಬೋದು. @ಫ್ರಮ್ ಮೀಟಾ ಎಲ್ಲ ಕಂಪ್ನಿ ಎಲ್ಲ ನಿಮಗೆ ಶೋ ಆಗ್ತಿದೆ. ಸೇಮ್ ಟು ಸೇಮ್ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಓಪನ್ ಆದ ತಕ್ಷಣ ಇಂಟರ್ಫೇಸ್ ಬರುತ್ತೆ ಅದೇ ರೀತಿ ಬಂತು ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಲಾಗಿನ್ ವಿತ್ ಇನ್ಸ್ಟಾಗ್ರಾಮು ಮತ್ತು ನಿಮ್ಮೊಂದು ಯೂಸರ್ ನೇಮ್ ಶೋ ಆಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂತಂದರೆ ಕೆಳಗಡೆ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಬೇರೆ ಅದನ್ನ ಲಾಗಿನ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಗೆಟ್ ರೆಡಿ ಫಾರ್ ಥ್ರೆಡ್ಸ್ ಅಂತ ಬಂದ್ಬಿಟ್ಟು ಸ್ವಲ್ಪ ಲೋಡ್ ಆಗ್ತದೆ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸು ನಿಮಗೆ ಓಪನ್ ಆಗಿಬಿಡುತ್ತೆ. ನಿಮ್ಮ ಒಂದು ಪ್ರೊಫೈಲು ನೋಡಿ, ನಿಮ್ಮ ಒಂದು ಯೂಸರ್ ನೇಮು ಮತ್ತು ನೇಮು ಎಲ್ಲ ತೋರಿಸ್ತದೆ. ಬೇಕಾದ್ರೆ ನೀವು ಬಯೋ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಲಿಂಕ್ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು DPನೂ ಕೂಡ ಆ್ಯಡ್ ಮಾಡ್ಕೋಬೋದು. ನನಗೇನು ಬೇಡ ಅಂತಂದರೆ ಇಲ್ಲಿ ಕೆಳಗಡೆ ನೀವು ನೋಡ್ಕೋಬೋದು, ಇಲ್ಲಿ ಇಂಪೋರ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅದೇ ಬಯೋ ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಹೆಂಗಿದೆ ಅದೇ ರೀತಿ ಇಲ್ಲೂ ಕೂಡ ಬಂದುಬಿಡುತ್ತೆ, ನೀವು ನೋಡ್ಕೋಬೋದು. ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ಇಲ್ಲಿ ಪಬ್ಲಿಕ್ ಅಕೌಂಟ್ ಬೇಕಾದ್ರೆ ಪಬ್ಲಿಕ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ನೀವು ಪ್ರೈವೇಟ್ ಬೇಕು ಅಂದರೆ ಪ್ರೈವೇಟ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಪಬ್ಲಿಕ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ. ನೀವು ಯಾರ್ಯಾರನ್ನ ಫಾಲೋ ಮಾಡ್ತಿದ್ದೀರಿ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಫ್ರೆಂಡ್ಸ್ ಇಲ್ಲೆಲ್ಲ ನಿಮಗೆ ಶೋ ಆಗ್ತಾರೆ. ಅಲ್ಲಿ ಫಾಲೋ ಆಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಹೌ ಥ್ರೆಡ್ಸ್ ವರ್ಕ್ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬೇಕಾದ್ರೆ ಓದ್ಕೋಬೋದು ನೀವು. ಇಲ್ಲ ನಾನೇನೋ ಓದಲ್ಲ ಅಂತಂದರೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಜಾಯಿನ್ ಥ್ರೆಡ್ಸ್ ಅಂತ. ಆ ಒಂದು ಜಾಯಿನ್ ಥ್ರೆಡ್ಸ್ ಅನ್ನೋ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ, ನೋಡ್ಕೋಬೋದು, ಬೇಕಾದ್ರೆ ನೀವು ಓದ್ಕೋಬೋದು.
ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಟ್ವಿಟರ್ ಥರನೇ ಸೇಮ್ ಟು ಸೇಮ್ ಇವಾಗ ಓಪನ್ ಆಯಿತು ನೋಡಿ. ಥ್ರೆಡ್ಸ್ ಆ್ಯಪು ಇನ್ಸ್ಟಾಗ್ರಾಮ್ ಅವ್ರದ್ದು ಈ ರೀತಿ ಒಂದು ಆ್ಯಪ್ ಓಪನ್ ಆಗಿದೆ. ಸೇಮ್ ಟು ಸೇಮ್ ಟ್ವಿಟರಲ್ಲಿ ಹೆಂಗೆ ನೀವು ಯೂಸ್ ಮಾಡ್ತೀರಾ ಅದೇ ರೀತಿ ಬರ್ತಿದೆ. ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಯಾರ್ಯಾರು ಫಾಲೋ ಮಾಡಬೇಕು ಅವರನ್ನು ನೀವು ಆರಾಮಾಗಿ ಫಾಲೋವನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಪೋಸ್ಟ್ಗಳನ್ನ ಆ್ಯಡ್ ಮಾಡ್ಕೋಬೋದು ಗೈಸ್. ಫಸ್ಟ್ ನೀವು ಟೆಕ್ಸ್ಟ್ ಬೇಕು ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ನೀವೇನಾದ್ರು ಫೋಟೋಗಳನ್ನ ಆ್ಯಡ್ ಮಾಡಬೇಕು ಅಂತಂದರೆ ಫೋಟೋನೂ ಕೂಡ ನೀವು ಅಲ್ಲಿ ಪಿನ್ ಥರ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಿಂದ ಫೋಟೋ ಅಥವಾ ವೀಡಿಯೋ ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಡನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಡನ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಮಾಮೂಲಿ ಈ ರೀತಿ ಓಪನ್ ಆಗಿದೆ ನೋಡ್ಕೋಬೋದು. ನೀವೇನಾದ್ರು ಟೈಟಲ್ನ ಕೊಟ್ಕೊಂಡು ನೀವು ಆರಾಮಾಗಿ ಸೇಮ್ ಟು ಸೇಮ್ ಟ್ವಿಟರಲ್ಲಿ ಹೆಂಗೆ ಮಾಡ್ತೀರಾ ಅದೇ ರೀತಿ ಇಲ್ಲೂ ಈ ಒಂದು ಥ್ರೆಡ್ಸ್ ಆ್ಯಪಲ್ಲಿ ನ್ಯೂ ಥ್ರೆಡ್ಸ್ ತುಂಬ ಚೆನ್ನಾಗಿದೆ ಈ ಒಂದು ಅಪ್ಲಿಕೇಶನು. ಇವಾಗ ಪೋಸ್ಟ್ ಕೂಡ ಮಾಡ್ಕೋಬೋದು. ಅಂತ ಕ್ಲಿಕ್ ಮಾಡಿದೆ ನೋಡಿ, ಇವಾಗ ಪೋಸ್ಟ್ ಆಗ್ತಿದೆ, ನೀವು ನೋಡ್ಕೋಬೋದು. ಇನ್ಸ್ಟಾಗ್ರಾಮ್ ಥರನೇ ಎಲ್ಲ ಬಯೋ ಎಲ್ಲ ಬಂದಿದೆ. ಮತ್ತು ಇವಾಗ ಪೋಸ್ಟ್ ಆಗ್ತಾಯಿದೆ ನೋಡಿ. ನಮ್ಮೊಂದು ಪ್ರೊಫೈಲು ಎಡಿಟ್ ಪ್ರೊಫೈಲ್ ಮಾಡ್ಕೋಬೋದು. ಈ ಕಡೆ ಥ್ರೆಡ್ಸು ಮತ್ತು ನಿಮ್ಮ ಒಂದು ಥ್ರೆಡ್ಸ್ಗೆ ಯಾರು ರೀಟ್ವೀಟು ಕಮೆಂಟು ಮಾಡ್ತು ಅಂತಂದರೆ ರಿಪ್ಲೈಸ್ ಅಂತ ಇದೆಯಲ್ಲ ಅಲ್ಲಿ ಶೋ ಆಗುತ್ತೆ. ಕಂಪ್ಲೀಟಾಗಿ ಟ್ವಿಟರ್ ಥರನೇ ಈ ಒಂದು ಅಪ್ಲಿಕೇಶನ್ನು. ನೆಕ್ಸ್ಟ್ ಹೋಮ್ಗೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಟ್ವಿಟರಲ್ಲಿ ಹೆಂಗೆ ಲೈಕ್ ಮಾಡ್ತೀರ ಹಂಗೆ ಲೈಕು ಮತ್ತು ರೀಟ್ವೀಟು ಕಮೆಂಟು ಶೇರು ಎಲ್ಲ ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.